ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ಪುತ್ರ ವಿವೇಕ್ ಹೆಬ್ಬಾರ್ ಅವರು ಇವತ್ತು ಕಾಂಗ್ರೆಸ್ ಸೇರ್ಪಡೆ ಆಗಿರುವಂಥದ್ದು. ಕೆಪಿಸಿಸಿ ಉಪಾಧ್ಯಕ್ಷ ಐವನ್ ಡಿಸೋಜಾ ಅವರ ನೇತೃತ್ವದಲ್ಲಿ ಇವತ್ತು ಬನವಾಸಿಯಲ್ಲಿ ಸೇರ್ಪಡೆಗೊಂಡಿದ್ದಾರೆ. ಸೊ ಈ ಬಗ್ಗೆ ಅವ್ರ ಜೊತೆ ನೇರವಾಗಿ ಮಾತಾಡುವ. ಸರ್, ನೀವು ಕಾಂಗ್ರೆಸ್ ಸೇರ್ಪಡೆಗೆ ಒಂದು ಮೇನ್ ಪ್ರಮುಖ ಕಾರಣ ಏನು? ತಂದೆಗೆ ಆಗಿರುವಂಥ ನೋವು ಮಗ ಕಾಂಗ್ರೆಸ್ ಸೇರ್ಪಡೆಗೆ ಕಾರಣನಾ? ಕೇವಲ ನನ್ನ ನೋವು ಒಂದೇ ಇದರಲ್ಲಿ ಮ್ಯಾಟರ್ಸ್ ಆಗೋದಿಲ್ಲ. ಸಹಸ್ರ ನಮ್ಮ ಕಾರ್ಯಕರ್ತರು ಅವರು ನಮ್ಮ ಬೆನ್ನೆಲುಬು. ಯಾವತ್ತೂ ಕೂಡ ಕಾರ್ಯಕರ್ತನ ಬಿಟ್ಟು ನಾವು ಇರೋಕ್ಕೆ ಸಾಧ್ಯ ಇಲ್ಲ. ಕಾರ್ಯಕರ್ತರಿಗೆ ಈ ಹಿಂದಿನ ಆದಂಥ ಹಲವಾರು ಘಟನೆಗಳಿಂದ ಭಾಳಷ್ಟು ನೋವು ಇದು ಒಂದು ದಿವಸಕ್ಕೆ ಆಗಿರೋದಲ್ಲ, ಹಲವಾರು ತಿಂಗಳುಗಳ ಕಾಲ ನಿರಂತರವಾದಂಥ ಈ ರೀತಿ ನೋವುಗಳಿಂದ ಬೇಸತ್ತು ಇವತ್ತು ನಾವು ನಿರ್ಣಯ ತಗೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಸೇರಿದ್ದೇವೆ. ಸರ್, ಈಗ ಪುತ್ರನ ರಾಜಕೀಯ ಭವಿಷ್ಯದ ಹಿನ್ನೆಲೆಯಲ್ಲೇ ಹೆಬ್ಬಾರ್ ಅವರ ಅನುಮತಿಯ ಮೇರೆಗೆ ನೀವು ವಿವೇಕ ಹೆಬ್ಬಾರ್ ಅವರು ಕಾಂಗ್ರೆಸ್ ಸೇರ್ಪಡೆಗೊಂಡಿರುವಂಥದ್ದು ಎಂಬುದೊಂದು ಮಾತು ಕೇಳಿ ಬರ್ತದೆ ಸರ್. ಇದೆಲ್ಲ ನೀವು ತಪ್ಪನಿಸಿಕೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನಮ್ಮ ಕಾರ್ಯಕರ್ತರಿಗೆ ಆದಂಥ ನೋವು, ಚುನಾವಣೆ ಸಂದರ್ಭದಲ್ಲಿ ನಮಗಾದಂಥ ಅನ್ಯಾಯಗಳು, ಮೋಸದ ರಾಜಕಾರಣ ನಡೆದಂಥದ್ದು ವಿಶೇಷವಾಗಿ ಪಕ್ಷದ ಹುದ್ದೆಲಿದ್ದವರಿಂದನೇ ಆದಂಥ ಕಾರಣಗಳು. ಅದರ ನಂತರೂ ಕೂಡ ಅದರ ಬಗ್ಗೆ ಪಕ್ಷದಿಂದ ಯಾವುದೇ ರೀತಿಯಂಥ ಸರಿ ಮಾಡುವಂಥ ಸರಿಪಡಿಸುವಂಥ ಕೆಲಸ ಆಗದೇ ಇರುವಂಥದ್ದು ಈಗ ಹಲವಾರು ಕಾರಣಗಳನ್ನು ನಾವು ಇವತ್ತಿನ ನಿರ್ಣಯ ತಗೊಂಡಿದ್ದೀವಿ. ಇದ್ರ ಬಗ್ಗೆ ಯಾರನ್ನೂ ದೂರೋದಿಲ್ಲ, ಯಾರನ್ನೂ ಇವತ್ತು ಮಾಡೋದಿಲ್ಲ. ನಾವು ಒಂದು ನಿರ್ಣಯ ತೊಗೊಂಡು ಒಂದು ಪಕ್ಷಕ್ಕೆ ಬಂದಾಗಿದೆ, ಇದ್ದ ಪಕ್ಷದಲ್ಲಿ ನಿಯತ್ತಾಗಿ ದುಡಿತೀವಿ. ಸರ್, ಈಗ ನಿಮ್ಮ ತಂದೆಯವರು ಸರ್ ಈ ಹಿಂದೆ BJP ಸರ್ಕಾರ ಬರಲಿಕ್ಕೆ ಒಂದು ಪ್ರಮುಖ ಅಂಶ ಆಗಿರುವಂಥದ್ದು. ಅವರು ಕೂಡ ಅವರು ಒಂದು ಪ್ರಮುಖ ನಾಯಕರಾಗಿದ್ದದ್ದು. ಸೊ ಅವರನ್ನೇ ಕಡೆಗಣಿಸುವ ಕೆಲಸ ಆಯಿತಾ ಸರ್ಕಾರದಲ್ಲಿ? ಅವರ ಜಿಲ್ಲಾ ಮುಖಂಡರೇ ಹೀಗೆ ಮಾಡಿದ್ರು ಅಂತ ಹೇಳಿ ಈಗ ಇದೆಲ್ಲ ಕಳೆದು ಹೋದ ಘಟನೆ. ಭಾಳಷ್ಟು ಬಾರಿ ಈ ವಿಷಯ ಬಗ್ಗೆ ಚರ್ಚೆ ಮಾಡಿದ್ದೀವಿ, ಹೇಳಿದ್ದೀವಿ. ಯಾರ ಹತ್ರ ಹೇಳಬೇಕು ಅವ್ರ ಹತ್ರ ಹೇಳಬೇಕು, ಯಾರ ಹತ್ರ ಅಳಬೇಕು ಹತ್ತವ್ರ ಹತ್ರ ಹತ್ತಿದ್ದೀವಿ. ಅಂತಿಮವಾಗಿ ಎಲ್ಲಿಂದನೂ ನಮಗೆ ಸರಿಯಾದಂಥ ಸ್ಪಂದನೆ ಸಿಗದೋದ ರೀತಿಯೆಲ್ಲ ಆಗ ನಾವು ನಮ್ಮ ಕಾರ್ಯಕರ್ತರೆಲ್ಲ ಒತ್ತಾಯದ ಮೇಲೆಗೆ ನಾವು ನಿರ್ಣಯ ತಗೊಳ್ಳುವಂಥ ಪರಿಸ್ಥಿತಿ ಬಂದಿದೆ, ತಗೊಂಡಿದ್ದೀವಿ. ಸರ್, ಈಗ ಜಿಲ್ಲೆಯ ಮುಖಂಡರು ಹೇಳ್ತಾರೆ ಏನಂದರೆ ಅವರು ಎಲ್ಲಿ ಕೂಡ ಬಗ್ಗೆ ಸ್ಪಷ್ಟನೆ ಕೊಡ್ತಾನೆ ಇಲ್ಲ, ನೋವೇನು ಹೇಳ್ಕೊಳ್ತಿದ್ದಲ್ಲ ಅಂತ. ಅವ್ರ ಆತ್ಮ ಕೇಳ್ಕೊಳ್ಳಿ. ಸರ್, ಮತ್ತೊಂದು ಈಗ ರೂಪಾಲಿ ನಾಯಕ್ ಅವರು ಹೇಳುವಂಥದ್ದು ಸರ್, ಹೆಬ್ಬಾರ್ ಅವರು ಈಗ BJPಗೆ ಸಪೋರ್ಟ್ ಕೊಡ್ತಿಲ್ಲ, ಅತಂತ್ರದ ಸ್ಥಿತಿಯಲ್ಲಿದ್ದಾರೆ. ಅವರು ಒಂದು ಕಾಂಗ್ರೆಸ್ಗೆ ಹೋಗೋದಾದ್ರೆ ಸ್ಪಷ್ಟವಾಗಿ ಹೇಳ್ಕೊಳ್ಳಿ ಅಂತ ಹೇಳ್ಕೊಂಡು ಈಗ ಹೆಬ್ಬಾರ್ ಅವರಿಗೆ ಆಲ್ರೆಡಿ BJPಯಲ್ಲಿ ಇದ್ದಾರೆ. ಸೊ ಹಿರಿಯ ನಾಯಕರಿಗೆ ಇಂಥ ರೀತಿಯಲ್ಲಿ ಹೇಳಿಕೆ ಸರಿ ಅಂತ? ರೂಪಾಲಿ ನಾಯಕರು ಹಿರಿಯರು, ಅವ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋದಿಲ್ಲ. ಆದರೆ ಅವ್ರು ಮಾತಾಡೋಕ್ಕಿಂತ ಮೊದಲೇ ಅವ್ರ ಬಟ್ಲಲ್ಲಿ ಏನು ಬಿದ್ದಿದ್ದಾರೆ ಅಂತ ಫಸ್ಟ್ ನೋಡ್ಕೊಳ್ಳಿ. ಅವ್ರು ಯಾವ್ಯಾವ ಪಕ್ಷದಲ್ಲಿ ಇದ್ದರು, ಯಾವ್ಯಾವ ಪಕ್ಷದಲ್ಲಿ ಬಂಡಾಯ ಎದ್ದು ತಾಲೂಕ್ ಪಂಚಾಯತ್ ಚುನಾವಣೆ ನಡೆಬೇಕಾದ್ರೆ ಏನು ಮಾಡಿದ್ರು, ಅದ ನಂತರ ಯಾವ್ಯಾವ ಪಕ್ಷಕ್ಕೆ ಬಂದರು, ಅವ್ರ ಕಾರ್ಯಕರ್ತರು ಯಾವ ರೀತಿ ನಡೆಸ್ಕೊಂಡ್ರು. ಸನ್ಮಾನ್ಯ ಮೋದಿಯವರೇ ಬಂದರೂ ಕೂಡ ಅವ್ರನ್ನ ಗೆಲ್ಸ್ಕೊಂಬರ್ಲಿಕ್ಕೆ ಆಗಂಥ ಪರಿಸ್ಥಿತಿ ಅವ್ರ ಕ್ಷೇತ್ರದಿಂದ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಅಲ್ಲೇ ಉದಾಹರಣೆ ಇದೆ. ಹಾಗಾಗಿ ಅವರು ಜಾಸ್ತಿ ಮಾತಾಡದೇ ಇರೋದೇ ಒಳ್ಳೆಯದು. ಸರ್, ಈಗ ಇವತ್ತು ನೀವು ಸೇರ್ಪಡೆಗೊಂಡಿದ್ದೀರಿ ಸರ್, ನಾಳೆ ಹೆಬ್ಬಾರ್ ಕೂಡ ಕಾಂಗ್ರೆಸ್ ಬರುವ ಸಾಧ್ಯತೆ ಬಗ್ಗೆ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಏನು ಮಾಡಲಿಕ್ಕೆ ಬಯಸಿದ್ದಾರೆ? ಅದ್ರ ಬಗ್ಗೆ ಮಾಹಿತಿ ನನಗಿಲ್ಲ, ಅದು ಅವ್ರ ಹತ್ರ ಕೇಳಿ. ಧನ್ಯವಾದ. ಸೊ ಇದು ವಿವೇಕ್ ಹೆಬ್ಬಾರ್ ಅವರ ಅಭಿಪ್ರಾಯ ಆಗಿರುವಂಥ. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಪೃಥ್ವಿರಾಜ್ ಕಲ್ಲಡ್ಕ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.